ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಐಆರ್ ವಿರೋಧಿಸಿ ಪ್ರತಿಭಟನೆ. ಭಾರತ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನ ವಿರೋಧಿಸಿ ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರು ಎಸ್ಐಆರ್ ಪ್ರಕ್ರಿಯೆಯಿಂದ ಮತದಾರರ ಹಕ್ಕುಗಳಿಗೆ ಧಕ್ಕೆಯಾಗುವ ಸಾಧ್ಯತೆಯಿದ್ದು ಈ ಕುರಿತು ಸಾರ್ವಜನಿಕರು ಜಾಗೃತರಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಆಬಿದ್ ಮೊಮಿನ್, ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಕಾಸಿಂ ಗೋಳಸಂಗಿ, ಸದ್ದಾಂ ಮುಲ್ಲಾ, ಮೆಹಬೂಬ್ ಹಡಗಲಿ, ಹೈದರ್ ಅಲಿ ಸಂತ ಶಿರೂರ್, ಮೊಯಿನ್ ಕಲಾದಗಿ, ಅಲ್ತಾಫ್ ಮದರಿ, ರೌಫ್ ಚೌಧರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗೆಯೇ ಮಲ್ಲು ಮೇಟಿ, ಹಾಜಿ ಸಾಬ್ ದಂಡಿಯಾ, ನಾಗರಾಜ್ ಹದ್ಲಿ, ಪವಿತ್ರಾ ಮೇಡಂ, ಬಶೀರ್ ಅಹಮದ್ ಬಾಬಾ ಖಾನ್, ಅರವಿಂದ್ ಶೆಟ್ಟಿ, ಹಾಜಿ ಸಾಬ್ ದಂಡಿ, ರಜಾಕ್ ಬೇನೂರ್, ಅಕ್ಬರ್ ಮುಲ್ಲಾ ಸೇರಿದಂತೆ ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನ ವಿರೋಧಿಸಿದರು. ಬ್ಯೂರೋ ರಿಪೋರ್ಟ್ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಹೋರಾಟ ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ನಮ್ಮ ಓಟು ನಮ್ಮ ಹಕ್ಕು, ನಮ್ಮ ಓಟು ನಮ್ಮ ಹಕ್ಕು. ಮತಪಟ್ಟಿಯಿಂದ ಮತದಾರರನ್ನು ಕೈ ಬಿಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಗದ್ದಲ ಬೇಡ ಗದ್ದಲ ಬೇಡ ಗದ್ದಲ ಬೇಡ ಗದ್ದಲ ಬೇಡ, ಇಷ್ಟೆಲ್ಲ ಗದ್ದಲ ಬೇಡ ಇಷ್ಟೆಲ್ಲ ಗದ್ದಲ ಬೇಡ, ಗದ್ದಲ ಬೇಡ ಗದ್ದಲ ಬೇಡ ಗದ್ದಲ ಬೇಡ ಗದ್ದಲ ಬೇಡ, ಇಷ್ಟೆಲ್ಲ ಗದ್ದಲ ಬೇಡ ಇಷ್ಟೆಲ್ಲ ಗದ್ದಲ ಬೇಡ. ನಿಲ್ಲಿಸಬೇಕು 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 ನಿಲ್ಲಿಸಬೇಕು, ಮತದಾರರ ಹಕ್ಕಿನ ಮೇಲೆ ದಾಳಿ ನಿಲ್ಲಿಸಬೇಕು, ಮತದಾರರ ಹಕ್ಕಿನ ಮೇಲೆ ದಾಳಿ ನಿಲ್ಲಿಸಬೇಕು 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 ನಿಲ್ಲಿಸಬೇಕು, ಮತದಾರರ ಹಕ್ಕಿನ ಮೇಲೆ ದಾಳಿ ನಿಲ್ಲಿಸಬೇಕು, ಮತದಾರರ ಹಕ್ಕಿನ ಮೇಲೆ ದಾಳಿ ನಿಲ್ಲಿಸಬೇಕು. ಮಾಡಬೇಕು 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 ಮಾಡಬೇಕು, ಜನರ ಹಕ್ಕುಗಳ ರಕ್ಷಣೆ ಮಾಡಬೇಕು, ಜನರ ರಕ್ಷಣೆ ಮಾಡಬೇಕು. ಮತದಾನ ನಮ್ಮ ಹಕ್ಕು. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಎದ್ದೇಳು ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ಎಸ್ಐಆರ್ ವಿರೋಧಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಇಲ್ಲಿರುವಂಥ ವಿವಿಧ ಸಂಘಟನೆಗಳ ಒಕ್ಕೂಟ ಮತ್ತು ಎದ್ದೇಳು ಕರ್ನಾಟಕದ ಅಧೀನದಲ್ಲಿ ಬಹಳ ಬೃಹತ್ ದೊಡ್ಡ ಪ್ರತಿಭಟನೆ ಇಲ್ಲಿ DC ಕಚೇರಿ ಮುಂಭಾಗದಲ್ಲಿ ರ್ಯಾಲಿ ಬರುವ ಮುಖಾಂತರ ಇಲ್ಲಿಯ ವಿವಿಧ ಜಾತ್ಯತೀತ ಪಕ್ಷಗಳ, ವಿವಿಧ ಸಂಘಟನೆಗಳ, ಮಹಿಳಾ ಪರ ಸಂಘಟನೆಗಳ, ವಿದ್ಯಾರ್ಥಿ ಸಂಘಟನೆಗಳ, ವಿವಿಧ ಪಕ್ಷಗಳ ನಾಯಕರು, ಹೋರಾಟಗಾರರು ಇವತ್ತು ಭಾಗವಹಿಸಿ ಯಶಸ್ವಿಯಾಗಿ ಮಾಡಿ ಮುಗಿಸಿ ನಮ್ಮ ಮನವಿಯನ್ನು ಕೂಡ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ. ಇಲ್ಲಿರುವಂಥದ್ದು ಇಷ್ಟೇ, ಎಸ್ಐಆರ್ ಇಲ್ಲಿರುವಂತಹ ಮತದಾನದ ಹಕ್ಕನ್ನು ಕಸಿಯುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಜಾರಿಗೊಳಿಸಿ ಅದನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದರಿಂದ ಈಗಾಗಲೇ ಆಗಿರುವಂಥ 13 ರಾಜ್ಯಗಳಲ್ಲಿ ಸುಮಾರು 6 ಕೋಟಿಯಷ್ಟು ಜನರು ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲಿ ಉಂಟಾಗಿದೆ. ಆ ವ್ಯವಸ್ಥೆ ಕರ್ನಾಟಕದಲ್ಲಿ ಉಂಟಾಗಬಾರ್ದು, ಅದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನು ಮಾಡಿಕೊಡಬಾರ್ದು. ಈ ಒಂದು ಎಸ್ಐಆರ್ ಏನಿದೆ ಇದನ್ನು ಪಾರದರ್ಶಕತೆಯಿಂದ ಮಾಡಬೇಕು ಮತ್ತು ಪ್ರತಿಯೊಬ್ಬರ ಮತದಾನದ ಹಕ್ಕನ್ನು ಖಾತರಿಪಡಿಸಲಿಕ್ಕೆ ಈ ಎಸ್ಐಆರ್ ಅನ್ನು ಉಪಯೋಗಿಸಬೇಕೆ ಹೊರತು BJPಯನ್ನು ಅಧಿಕಾರಕ್ಕೆ ತರುವಂಥ ಒಂದು ಷಡ್ಯಂತ್ರದ ಭಾಗ ಇದು ಆಗಬಾರ್ದು ಅನ್ನುವಂಥ ದೊಡ್ಡ ಒಂದು ಬೇಡಿಕೆಯನ್ನು ಇವತ್ತು ನಾವು ಹೋರಾಟದ ಮುಖಾಂತರ ಇಟ್ಟಿದ್ದೇವೆ. ಈ ಹೋರಾಟದಲ್ಲಿ SDPI ಪಕ್ಷವು ಭಾಗವಹಿಸಿತ್ತು, ವೆಲ್ಫೇರ್ ಇಂಡಿಯಾ ಭಾಗವಹಿಸಿತ್ತು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರು ಭಾಗವಹಿಸಿದ್ರು, ಬೇರೆ ಬೇರೆ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ರು. ಎದ್ದೇಳು ಕರ್ನಾಟಕ ಇದನ್ನು ಆಯೋಜಿಸಿತ್ತು, ಇಂಥ ಒಂದು ವೇದಿಕೆಗೆ ರೂಪುರೇಷೆಯನ್ನು ನೀಡಿತ್ತು. ಎಲ್ಲ ಪಕ್ಷಗಳು, ಎಲ್ಲ ಜಾತ್ಯತೀತ ಪಕ್ಷಗಳು, BJP ವಿರೋಧಿಯಾದಂಥ, ಫ್ಯಾಸಿಸ್ಟ್ ವಿರೋಧಿಯಾದಂಥ, ಪ್ರಜಾಪ್ರಭುತ್ವ ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥ ಎಲ್ಲರೂ ಕೂಡ ಇವತ್ತು ಕರ್ನಾಟಕಾದ್ಯಂತ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹೋರಾಟ ಒಂದು ಆರಂಭ ಮಾತ್ರ. ಇಲ್ಲಿ ಎಲ್ಲಿಯಾದರೂ ಯಾವುದೇ ಮತದಾರರಿಗೆ ಅನ್ಯಾಯ ಆದರೆ ಈ ಹೋರಾಟವನ್ನು ತೀವ್ರಗೊಳಿಸಿಕೊಂಡು ಇನ್ನಷ್ಟು ಶಕ್ತವಾಗಿ, ಇನ್ನಷ್ಟು ಒಗ್ಗಟ್ಟಿನೊಂದಿಗೆ ನಾವು ಕರ್ನಾಟಕದಲ್ಲಿ ಹೋರಾಟವನ್ನು ನಡೆಸಲಿಕ್ಕಿದ್ದೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ರಾಷ್ಟ್ರೀಯ ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯನ್ನು ನೀಡುವ ಮೂಲಕ ನಾವು ಇವತ್ತು ಪ್ರತಿಭಟನೆಯನ್ನು
ಮುಕ್ತಾಯಗೊಳಿಸಿದ್ದೇವೆ. ಈ ಒಂದು ಸಂದೇಶವನ್ನು ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ತಲುಪಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್.